ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಷಯ ಹೆಚ್ಚು ಚರ್ಚೆ ಆಗ್ತಾ ಇರ್ತಕ್ಕಂತಹದ್ದು ಈ ಜಾತಿ ವ್ಯವಸ್ಥೆಯ ಉಗಮದ ಬಗ್ಗೆ. ಏನು ಮಹಿಳಾ ಆಯೋಗದ ಅಧ್ಯಕ್ಷರು ಕೊಟ್ಟಿರ್ತಕ್ಕಂತಹ ಹೇಳಿಕೆಯ ಬಗ್ಗೆ, ಅದಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗೆ ಶೂದ್ರರು ಅಂತ ಹೇಳಿ ಲಿಂಗಾಯತರನ್ನ ಕರೆದಿದ್ದಕ್ಕೆ ಅವಮಾನ ಆಯ್ತು ಅಂತ ಹೇಳ್ತಾ ಇರೋರು ಇವರೆಲ್ಲ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೀವೇನು ಇತಿಹಾಸ ತಜ್ಞರ? ನೀವು ಈ ರೀತಿ ಹೇಳಿಕೆ ಕೊಡುವ ಅವಶ್ಯಕತೆ ಇತ್ತಾ ಅಂತ ಹೇಳಿ. ಅವಶ್ಯಕತೆ ಇತ್ತೋ ಇಲ್ವೋ ಅದು ನನಗ್ ಗೊತ್ತಿಲ್ಲ, ಆದ್ರೆ ಅವ್ರು ಹೇಳಿರೋ ಅಷ್ಟು ವಿಷಯ ಅಂತೂ ಸತ್ಯವಾದದ್ದು. ಇದನ್ನೇ ನಾವು ಓದಿಕೊಂಡು ಬಂದಿರೋದು. ನೀವೆಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಇತಿಹಾಸವನ್ನ ಓದಿದ್ರೆ ನೀವು ಇದನ್ನೇ ಓದಿರ್ತೀರಾ. ಪಾಪ ನೀವು ಓದಿಲ್ಲ ಅಂತ ಅನ್ಸುತ್ತೆ. ಯಾರೆಲ್ಲ ಈ ರೀತಿಯಾಗಿ ಒಂದು ಜಾತಿಗೆ, ಒಂದು ವ್ಯವಸ್ಥೆಗೆ ಅಥವಾ ಒಬ್ಬರ ಹೇಳಿಕೆ ಸರಿನೋ ತಪ್ಪೋ ಅಂತ ಅದನ್ನ ಅರ್ಥೈಸಿಕೊಳ್ಳದೇನೆ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥವ್ರು. ಇನ್ನು ಕೆಲವು ಮೀಡಿಯಾಗಳು, ನಾನು ಫಸ್ಟ್ ಈ ಮೀಡಿಯಾದವ್ರಿಗೆ ಕೇಳ್ತೀನಿ, ಜನಗಳನ್ನ ಬಿಡ್ರಿ, ಅವ್ರು ಎಲ್ಲದಕ್ಕೂ ಪ್ರತಿಭಟನೆ ಮಾಡ್ತಾರೆ. ಸರಿಯಾಗಿರೋದಕ್ಕೂ ಮಾಡ್ತಾರೆ, ಸರಿಯಾಗಿಲ್ದೇ ಇರೋದಕ್ಕೂ ಮಾಡ್ತಾರೆ. ಯಾವಾಗ್ಲೂ ಪ್ರತಿಭಟನೆಗಳು ಆಗೋದು ಸತ್ಯ ಹೇಳೋರ್ ವಿರುದ್ಧನೇ, ವಿರೋಧಗಳು ಬರೋದು ಸತ್ಯಕ್ಕೇನೆ. ಅದನ್ನ ಪಕ್ಕಕ್ಕಿಟ್ಬಿಡೋಣ. ಈ ಮೀಡಿಯಾದವರು ನಿಮ್ಗೆ ಇತಿಹಾಸ ಗೊತ್ತಿಲ್ವೇನ್ರಿ? ಹೇಗೆ ಬಂತು ಲಿಂಗಾಯತ ಧರ್ಮ, ಹೇಗೆ ಉಗಮ ಆಯ್ತು ಲಿಂಗಾಯತ ಧರ್ಮ ಅಂತ? ಅಥವಾ ಲಿಂಗಾಯತರು ಶೂದ್ರರಲ್ವಾ? ಇದ್ರ ಬಗ್ಗೆ ಮೀಡಿಯಾಗಳಿಗೆ ಮಾಹಿತಿ ಇಲ್ವಾ? ಅಥವಾ ಮೀಡಿಯಾಗಳಿಗೆ ಯಾರಿಗೂ ಇತಿಹಾಸ ಗೊತ್ತಿಲ್ವಾ, ಇತಿಹಾಸ ಓದಿಲ್ವಾ? ಅಥವಾ ಇವ್ರು ಯಾರು ಶಾಲೆನಲ್ಲಿ ಓದ್ಕೊಳ್ದೇನೆ ಡೈರೆಕ್ಟ್ ಆಗಿ ಜರ್ನಲಿಸಂ ಮಾಡ್ಕೊಂಡ್ ಬಂದ್ಬಿಟ್ರ? ಅರ್ಥೈಸಿ ಹೇಳ್ಬೇಕಲ್ವಾ? ಆ ಕೆಲಸನ ಮೀಡಿಯಾದವ್ರು ಮಾಡ್ತಾ ಇಲ್ಲ. ಒಂದು ತಿಳ್ಕೊಳ್ಳಿ, ಈ ಜಾತಿ ವ್ಯವಸ್ಥೆ ಅನ್ನೋದಕ್ಕಿಂತ ಮುಂಚೆ ನಮ್ಮಲ್ಲಿ ಜಾರಿಯಲ್ಲಿದ್ದು ವರ್ಣ ವ್ಯವಸ್ಥೆ. 4 ವರ್ಗಗಳು ಅಥವಾ 4 ವರ್ಣಗಳು ನಮ್ಮಲ್ಲಿ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ ಅಂತ ಹೇಳಿದ್ರೆ ಯಾರು ಸಂಸ್ಕೃತವನ್ನ ಪಾರಾಯಣವನ್ನ ಮಾಡ್ತಾ ಇದ್ರೋ, ಹಾಗೆ ಯಾರು ಹೋಮ, ಹವನ, ಪೂಜೆ, ಪುನಸ್ಕಾರ ಇತ್ಯಾದಿ ಕಾರ್ಯಗಳಲ್ಲಿ ತೊಡಗ್ತಾ ಇದ್ರೋ ಅವರನ್ನ ಬ್ರಾಹ್ಮಣರು ಅಥವಾ ಬ್ರಾಹ್ಮಣರು ಅಂತ ಹೇಳಿ ನಾವು ಕರಿತಾ ಇದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಷತ್ರಿಯರು. ಅವರು ಏನು ರಕ್ಷಣೆಯ ಕಾರ್ಯದಲ್ಲಿ ಯಾರ್ಯಾರು ತೊಡಗ್ತಾ ಇದ್ರೋ ಅವರನ್ನ ಕ್ಷತ್ರಿಯರು ಅಂತ ಹೇಳಿ ಕರೆದ್ವಿ. ಇನ್ನು ವೈಶ್ಯರು ಅಂತ ಹೇಳಿದಾಗ ವ್ಯಾಪಾರ ವ್ಯವಹಾರಗಳನ್ನ ಯಾರು ಮಾಡ್ತಾ ಇದ್ರೋ ಅವರನ್ನ ವೈಶ್ಯರು ಅಂತ ಹೇಳಿ ಕರೆದ್ವಿ. ಇನ್ನು 4ನೆಯ ವರ್ಗ ಅಥವಾ ವರ್ಣ ಅಂತ ನಾವೇನ್ ನೋಡ್ತೀವಲ್ಲ, ಅದು ಶೂದ್ರರು. ಈ 3 ಕೆಲಸವನ್ನ ಬಿಟ್ಟು ಉಳಿದ ಕೆಲಸಗಳೆಲ್ಲನ್ನ ಮಾಡುವವರು ಹಾಗೂ ಈ 3 ವರ್ಣದವರ ಕೆಲಸಗಳನ್ನು ಸಹ ಮಾಡುವವರು ಏನಿದ್ರು ಅವರು ಶೂದ್ರರು. ಆಗ ಯಾವ ದಲಿತರು ಇರಲಿಲ್ಲ, ಯಾವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ನಾವು ನಂತರ ನಮ್ಮ ಸಂವಿಧಾನದಲ್ಲಿ ಮೀಸಲಾತಿಗಾಗಿ ಮಾಡಿಕೊಂಡ್ವಲ್ಲ, ಅದು ಇರ್ಲಿಲ್ಲ. ಆಗ ಇದ್ದಿದ್ದೇ 4: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಶೂದ್ರ ಅಂತ ಹೇಳಿ ಬಂದಾಗ ಅಲ್ಲಿ ಎಲ್ಲರೂ ಬರ್ತಾ ಇದ್ರು. ಈಗ ನಾವ್ ಏನಿದೀವಲ್ಲ, OBC, SC, ST ಇವರೆಲ್ಲರೂ ಶೂದ್ರ ವರ್ಗಕ್ಕೆ ಸೇರಿದವರಾಗಿದ್ರು. ಅದರಲ್ಲಿ ಲಿಂಗಾಯತರು ಇವತ್ತು ಏನು ನೀವು ಹೋರಾಟವನ್ನ ಅಥವಾ ಪ್ರತಿಭಟನೆಯನ್ನ ಮಾಡ್ತಾ ಇದಾರಲ್ಲ, ಶೂದ್ರರು ಅಂದಿದ್ದು ನಮ್ಮ ಲಿಂಗಾಯತ ಮತಕ್ಕೆ, ಲಿಂಗಾಯತ ಜಾತಿಗೆ ಅವಮಾನ ಅಂತ. ಬರೀ ನೀವು ಒಬ್ರೇ ಅಲ್ಲ ಶೂದ್ರರಲ್ಲಿ ಇದ್ದಿದ್ದು. ಒಕ್ಕಲಿಗ ಇರ್ಬೋದು, ಕುರುಬ ಇರ್ಬೋದು, ಲಿಂಗಾಯತ ಇರ್ಬೋದು, ಕುಂಚಿಟಿಗ ಇರ್ಬೋದು, ಕುರುಬ ಇರ್ಬೋದು, ಬೆಸ್ತ ಇರ್ಬೋದು, ಮಡಿವಾಳ ಇರ್ಬೋದು, ಚಪ್ಪಲಿ ಹೊಲಿಯುವವನಿಂದ ಹಿಡಿದು ಒಕ್ಕಲು ಮಾಡುವವನವರೆಗೂ ಕೂಡ ಯಾರೆಲ್ಲ ಏನೆಲ್ಲ ಕೆಲಸಗಳು ಇದ್ವೋ ಅವೆಲ್ಲ ಜಾತಿಯವರು ಶೂದ್ರರೇ. ಆ ಶೂದ್ರರಲ್ಲಿ ನಾವು ಮತ್ತೆ ಜಾತಿಗಳನ್ನ ಮಾಡ್ಕೊಂಡು ಬಂದ್ವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನ ಹೊರತುಪಡಿಸಿ ಇನ್ನ ಉಳಿದ ಕೆಲಸಗಳನ್ನ ಯಾರ್ಯಾರು ಮಾಡ್ತಾ ಇದ್ರೋ, ಯಾರು ಉಳುಮೆಯನ್ನ ಮಾಡ್ತಾ ಇದ್ನೋ ಅವನು ಒಕ್ಕಲಿಗ ಆದ, ಯಾರು ಮಡಿಕೆಯನ್ನ ಮಾಡ್ತಾ ಇದ್ನೋ ಅವನು ಕುಂಬಾರ ಆದ, ಹೀಗೆ ಯಾರು ಮೀನು ಹಿಡಿತಾ ಇದ್ದ ಅವನು ಬೆಸ್ತ ಆದ, ಯಾರು ಬಟ್ಟೆಯನ್ನ ನೇಯ್ಗೆ ಮಾಡ್ತಿದ್ದ ಅವನು ನೇಕಾರ ಆದ. ಈ ರೀತಿಯಾಗಿ ಅವರವರು ಮಾಡುವ ವೃತ್ತಿಯ ಆಧಾರದ ಮೇಲೆ ಜಾತಿಗಳನ್ನ ಮಾಡಿಕೊಂಡು ಬಂದ್ವಿ. ಅದು ನಂತರದಲ್ಲಿ ಹೇಗೆ ಆಗೋಯ್ತು ಅಂತಂದ್ರೆ ಶೋಷಣೆಗೆ ಒಂದು ಕಾರಣ ಆಗೋಯ್ತು.
ಹೊಲೆಯ ಅಂತ ನಾವು ಏನು ಕರಿತೀವಿ ಅದು ಒಕ್ಕಲಿಗರು ಅಂತಂದ್ರೆ ಹೆಚ್ಚು ಜಮೀನು ಇದ್ದವನು, ಅವನು ಕೆಲಸ ಮಾಡ್ಲಿಕ್ಕೆ ಆಗದೆ, ಅವನು ಒಕ್ಕಣೆಯನ್ನ ಮಾಡ್ಲಿಕ್ಕೆ ಆಗದೆ ಒಂದಷ್ಟು ಅವನು ಬೆಳೆದ ಬೆಳೆಯನ್ನ ಇತರರಿಗೆ ಕೊಟ್ಟು ಅವರನ್ನ ತನ್ನ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಕರ್ಕೊಂತಾ ಇದ್ದ, ಅವನನ್ನ ಹೊಲೆಯ ಅಂತ ಹೇಳಿ ಕರೆದಿದ್ದು. ಇದು ನಮ್ಮ ಜಾತಿ ವ್ಯವಸ್ಥೆಯ ಉಗಮದ ಇತಿಹಾಸ. ಇದಕ್ಕೆ ಇತಿಹಾಸ ತಜ್ಞರಾಗ್ಬೇಕಾ ಇದನ್ನ ಹೇಳಕ್ಕೆ? ಓದ್ಕೊಂಡ್ ಬಂದಿಲ್ವಾ ನೀವ್ ಯಾರೂನು? ನಿಜವಾಗಿ ಈ ಒಂದು ಜಾತಿ ವ್ಯವಸ್ಥೆ ಹೇಗೆ ಉಗಮ ಆಯ್ತು ಅಂತ ಗೊತ್ತಿರೋರು ಯಾರೂ ಜಾತಿ ವ್ಯವಸ್ಥೆಯನ್ನ ಪಾಲಿಸೋದಿಲ್ಲ. ಈ ಗೊತ್ತಿಲ್ಲದ ಇರೋ ಅವಿವೇಕಿಗಳೇ ಹೀಗೆ ಅರ್ಥೈಸಿಕೊಳ್ಳದೆ ಮತ್ತಷ್ಟು ಬೇರೆ ಬೇರೆ ರೀತಿಯಾದಂತಹ ಜಾತೀಯತೆಗಳನ್ನ ಒಂದು ಅವರ ಒಂದು ಏನ್ ಹೇಳ್ಬೇಕು ಅವರ ಮನಸ್ಥಿತಿಗೆ ಅಂತಾನೆ ಅರ್ಥ ಆಗಲ್ಲ, ಇಂತಹವುಗಳನ್ನ ಹುಟ್ಟಿ ಆಗ್ತಾ ಇರ್ತಕ್ಕಂತಹದ್ದು. ಇದು ಜಾತಿ ವ್ಯವಸ್ಥೆ ಅಥವಾ ಶೂದ್ರರು ಅಂತ ಏನು ಬರ್ತಲ್ಲ ಅದರಲ್ಲೇ ಇರೋರು ಎಲ್ಲಾ ಜಾತಿಯವರು. ನಮ್ಮಲ್ಲಿ ಸುಮಾರು 3600ಕ್ಕಿಂತ ಹೆಚ್ಚು ಜಾತಿಗಳು ಇವೆ. ಬರೀ ಕುರುಬ, ಲಿಂಗಾಯತ, ಒಕ್ಕಲಿಗ, ಈಡಿಗ ಇವುಗಳಿಷ್ಟೇ ಇಲ್ಲ. ಇವೆಲ್ಲ ಪ್ರಬಲ ಜಾತಿಗಳು. ಕರ್ನಾಟಕದಲ್ಲಿ ಒಕ್ಕಲಿಗ, ಲಿಂಗಾಯತ ಪ್ರಬಲ ಜಾತಿ ಅಂತೀವಿ. ಯಾಕೆಂದ್ರೆ ಆ ಒಂದು ಜನಸಂಖ್ಯೆ ಹೆಚ್ಚಾಗಿ ಇದೆ ಅಂತ. ಮರಗೆಲಸ ಮಾಡೋ ಒಂದು ಆಚಾರಿ ಅಂದಿದ್ದು ಅವ್ರುಗಳು ಎಲ್ಲರೂ ಅವರವರ ಬಟ್ಟೆ ಹೊಲಿಯೋನ್ನ ದರ್ಜಿ ಅಂದಿದ್ದು ಅವರವರು ಮಾಡೋ ಕೆಲಸದ ಆಧಾರದ ಮೇಲೆ ನಂತರ ಆ ಜಾತಿಯಲ್ಲಿ ಒಂದು ಉಪಜಾತಿ ಒಕ್ಕಲಿಗ ಅಂತ ತಗೊಂಡ್ಬಿಟ್ರೆ ನೀವು ಗೌಡಾಸ್ ಅಂತ ಹೇಳಿ ಬರೀ ಒಂದೇ ಇಲ್ಲ, ಅದರಲ್ಲಿ ಗಂಗಳಕಾರ್ ಗೌಡ್ರು ಇದಾರೆ, ದಾಸ್ ಗೌಡ್ರು ಇದಾರೆ, ಅದೆಂತ ಯಾವ್ದೋ ಇನ್ನೊಂದು ಗೌಡ ಅಂತ ಇದೆ. ನಿಮ್ ಲಿಂಗಾಯತರಲ್ಲೂ ಅಷ್ಟೇ, ಅದು ಯಾವ್ದೋ ಬೇರೆ ಬೇರೆ ಇರುತ್ತೆ, ಕುರುಬರಲ್ಲೂ ಅಷ್ಟೇ. ಈಗ ಯಾಕೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಎಡಗೈ ಬಲಗೈ ಅಂತ ಏನು ಹೋರಾಟಗಳು ನಡೀತಾ ಇದೆ, ಇದನ್ನು ಕೂಡ ನಾವು ನೋಡ್ಬೋದು. ಇಷ್ಟು ರೀತಿಯಾದಂತಹ ಜಾತಿ ವ್ಯವಸ್ಥೆಗೆ ಇನ್ನೂ ನಮ್ಮ ಸಮಾಜ ಹೊಂದಿಕೊಂಡಿರೋದಲ್ಲದನೆ ಸಂವಿಧಾನಾತ್ಮಕವಾಗಿ ಸಿಗಬೇಕಾದಂತಹ ಮೀಸಲಾತಿಯನ್ನ ಆಯಾ ಪಂಗಡಗಳು ಪಡ್ಕೊಳ್ತಾ ಇದೆ. ಅದು ಅವರ ಜನಸಂಖ್ಯೆಯ ಆಧಾರದ ಮೇಲೆ ಸಂವಿಧಾನ ರಚನೆಯಾದಂತಹ ಸಂದರ್ಭಗಳಲ್ಲಿ ನಿರ್ಧರಿಸಲಾಗಿತ್ತು. ಆದ್ರೆ ಈಗ ಜನಸಂಖ್ಯೆಯಲ್ಲೇ ಬದಲಾವಣೆ ಆಗಿರೋದ್ರಿಂದ ಅದಕ್ಕೆ ಬದಲಾವಣೆಯ ಅವಶ್ಯಕತೆ ಇದೆ. ಅದು ಒಂದು ಕಡೆ. ಇನ್ನು ಲಿಂಗಾಯತರನ್ನ ಶೂದ್ರರು ಅಂದಿದ್ದು ತಪ್ಪ ಅಂತ ಈಗ ಹೇಳಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನ ಬಿಟ್ಟು ಉಳಿದ 3600ಕ್ಕಿಂತ ಹೆಚ್ಚು ಜಾತಿ, ನನಗೆ ಅದು ಎಕ್ಸಾಕ್ಟ್ ಗೊತ್ತಿಲ್ಲ, ಸುಮಾರು ಹೇಳ್ತಾ ಇದ್ದೀನಿ ನಾನು, ನೀವು ಚೆಕ್ ಮಾಡಿ, ಖಂಡಿತ ಇದೆ. 3600ಕ್ಕಿಂತ ಹೆಚ್ಚು ಜಾತಿಗಳು ಬರೋದು ಶೂದ್ರರಲ್ಲಿಯೇ. ಶೂದ್ರರೇ, ನಾನು, ನೀವು ಅಥವಾ ಇನ್ಯಾವುದೋ ಜಾತಿಯವನು, ಇನ್ನೊಬ್ಬ ಜಾತಿ, ಎಲ್ಲರೂ. ಯಾಕೆ ಶೂದ್ರರು ಅಂದ್ರೆ ಅಷ್ಟೊಂದು ನಿಮಗೆ ತಾತ್ಸಾರ? ಅದರಲ್ಲೇ ಬೆಳೆದುಕೊಂಡು ಬಂದಿರೋರು, ಅದಕ್ಕೆ ಹೊಂದಿಕೊಂಡು ಬಂದಿರೋರು, ಅದನ್ನೇ ಅನುಸರಿಸಿಕೊಂಡು ಬಂದಿರೋರು. ಮೇಲ್ವರ್ಗ, ಕೆಳವರ್ಗ ಇವೆಲ್ಲವೂ ಹಿಂದಿನ ಕಾಲದಿಂದ ಆಗಿನ ಸಮಾಜಕ್ಕೆ ಆಗಿನ ಜನ ಅನುಕೂಲಕರವಾಗಿ ಮಾಡಿಕೊಂಡ್ರು. ಅದನ್ನ ನಂತರ ಬಂದಂತಹ ಕೆಲವರು ಅದನ್ನ ಅಸ್ಪೃಶ್ಯತೆ ಒಂದು ಆಚರಣೆಯನ್ನ ಮುಂದುವರಿಸಿಕೊಂಡು ಬಂದ್ರು. ಇನ್ನು ಕೆಲವರು ಜಾತಿಯ ಆಧಾರದಲ್ಲಿ ಮುಂದುವರಿಸಿಕೊಂಡು ಬಂದ್ರು. ಆದ್ರೆ ಇವತ್ತಿನ ನಮ್ಮ ಆಧುನಿಕ ಸಮಾಜದಲ್ಲಿ, ವಿದ್ಯಾವಂತ ಪ್ರಜ್ಞಾವಂತ ಸಮಾಜದಲ್ಲಿ ಕೂಡ ನಾವು ಇತಿಹಾಸವನ್ನ ತಿಳಿದುಕೊಳ್ಳದೆ, ಅದರ ಉಗಮಗಳನ್ನ ತಿಳಿದುಕೊಳ್ಳದೇನೆ ಯಾರೋ ಏನೋ ಹೇಳಿದ್ದನ್ನ ನೀವು ಒಪ್ಕೊಳ್ಳಿ ಅಂತಲ್ಲ, ಅದು ಸತ್ಯ, ಬಿಟ್ಟುಬಿಡಿ. ಅದಕ್ಕೆ ಪ್ರತಿಭಟಿಸುವ ಅವಶ್ಯಕತೆ ಇದೆಯಾ? ಅಥವಾ ನೈಜತೆಯನ್ನ ತಿಳ್ಕೊಳ್ಳೋ ಇದಿದ್ಯಾ? ನೀವಾಗಾದ್ರೆ ಲಿಂಗಾಯತರು ಶೂದ್ರರಲ್ಲ ಅಂತ ಪ್ರೂವ್ ಮಾಡಕ್ಕೆ ನಿಮ್ ಕೈಲಿ ಸಾಧ್ಯನಾ? ತೋರ್ಸಿ. ಎಲ್ಲಿಂದ ಬಂತು ಹಂಗಾದ್ರೆ ನಿಮ್ಮ ಜಾತಿ ಉಗಮ? ತೋರ್ಸಿ. ನಿಮಗೆ ಒಂದು ವೃತ್ತಿಯೂ ಇಲ್ಲ ಲಿಂಗಾಯತರಿಗೆ. ನಾನು ನಿಮಗೆ ಅಂತ ಹೇಳಬಾರ್ದು ಆಕ್ಚುಲಿ. ಯಾಕೆಂತಂದ್ರೆ ನಾವು ಜಾತೀಯತೆಯನ್ನ ಪ್ರೋತ್ಸಾಹಿಸೋದಿಲ್ಲ ಅಂತಂದಾಗ ಆ ರೀತಿ ಒಂದು ಜಾತಿಯ ಬಗ್ಗೆ ನಾವೇ ಮಾತಾಡಬಾರ್ದು. ಆದ್ರೆ ಇವತ್ತು ಮಾತಾಡುವಂತಹ ಪರಿಸ್ಥಿತಿಯನ್ನ ಬಂದಿದೆ, ಅದಕ್ಕಾಗಿ ನಾನು ಮಾತಾಡ್ತಾ ಇದ್ದೀನಿ. ಲಿಂಗಾಯತರು, ಈಗ ನಾವು ವೃತ್ತಿ ಆಧಾರಿತವಾಗಿ ಜಾತಿ ವ್ಯವಸ್ಥೆ ಬಂದಿದ್ದಲ್ವಾ, ಹಾಗಾದ್ರೆ ಲಿಂಗಾಯತರು ನೀವು ನಿಮ್ಮ ವೃತ್ತಿ ಏನು ಹೇಳಿ ನೋಡೋಣ. ಪ್ರತಿಭಟನೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಇವತ್ತು ಪ್ರತಿಭಟನೆಗೆ ನಾಚಿಕೆ ಆಗ್ಬಿಡ್ಬೇಕು, ಆ ಮಟ್ಟದ ಪ್ರತಿಭಟನೆಗಳು ನಮ್ಮಲ್ಲಿ ನಡೀತಾ ಇದೆ. ಇದು ಸತ್ಯ. ಸತ್ಯವನ್ನ ಫಸ್ಟ್ ಒಪ್ಕೊಳ್ಳೋದನ್ನ ನಾವೆಲ್ಲರೂ ಕಲ್ತ್ಕೋಬೇಕಾಗಿದೆ. ಇತಿಹಾಸ ತಜ್ಞೇನಾ ನೀನು ಅಂತ ಮತ್ತೆ ನನಗೂ ಕೇಳ್ತೀರಾ ಅಂತ ನನಗ್ ಗೊತ್ತು.
ನಾನು ಇತಿಹಾಸ ತಜ್ಞೆ ಅಲ್ಲ, ಆದ್ರೆ ಇತಿಹಾಸವನ್ನ ಓದ್ಕೊಂಡು ಬಂದಿದ್ದೀನಿ. ನಾನು ಓದಿದ್ದನ್ನೇ ಹೇಳಿದ್ದೀನಿ. ನಾನು ಹೇಳಿರೋದು ಪುಸ್ತಕದಲ್ಲಿ ಇದೆ ಅಂತ ನಾನು ಪ್ರೂವ್ ಮಾಡಬಲ್ಲೆ. ನೀವ್ ಹೇಳ್ತಾ ಇದ್ದೀರಲ್ಲ ಶೂದ್ರರಲ್ಲ ಅಥವಾ ಶೂದ್ರರು ಅಂದಿದ್ದು ಅವಮಾನ ಅಂತ. ಎಲ್ಲಿದೆ ಶೂದ್ರರು ಅಲ್ಲ ಲಿಂಗಾಯತರು ಅಂತ ತೋರಿಸಿ. ಬರೀ ಲಿಂಗಾಯತರಲ್ಲ, ನಾನು ಆಗ್ಲಿಂದ ಹೇಳ್ತಾ ಇರೋ ಹಾಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರು 3 ಜನರನ್ನ ಬಿಟ್ಟು ಇನ್ನ ಉಳಿದ 3,600ಕ್ಕಿಂತ ಹೆಚ್ಚು ಜಾತಿಗಳು ಏನು ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ, ನಾನು ಬೇರೆ ಕಡೆ ಬಿಡಿ, ನಮ್ಮ ಭಾರತದಲ್ಲಿ ಆ ಜಾತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಎಲ್ಲಾ ಜಾತಿಗಳು ಶೂದ್ರರೇ, ಯಾರನ್ನೂ ಹೊರತುಪಡಿಸಿಲ್ಲ. ಇದನ್ನ ಸಮಾಜಶಾಸ್ತ್ರದಲ್ಲಿ GS ಗುರಿಯರ್ ಅವರು ಹೇಳಿದ್ದಾರೆ. ನಿಮಗ್ ಬೇಕಿದ್ರೆ ಹೋಗಿ ಓದ್ಕೊಂಡು ಬನ್ನಿ, ಆಮೇಲೆ ಅದಕ್ಕೆ ಉತ್ತರವನ್ನ ಕೊಡಿ. ಈ ಮೀಡಿಯಾದವರು ಆ ಪ್ರತಿಭಟನೆಗಳನ್ನ ಏನು ತೋರಿಸಿದ್ದು, ಹಾಕಿದ್ದು. ಹಾಗಾದ್ರೆ ಈ ಮೀಡಿಯಾದವ್ರಿಗೂ ಈ ಕನಿಷ್ಠ ಜ್ಞಾನ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ. ಫಸ್ಟ್ ಮೀಡಿಯಾದವ್ರಿಗೆ ಈ ವಿಡಿಯೋ ಅರ್ಥ ಮಾಡ್ಕೊಳ್ಳಿ. ಶೂದ್ರರೇ ಎಲ್ಲರೂ, 3 ವರ್ಗಗಳನ್ನ, ಉಳಿದ ವರ್ಗ ಶೂದ್ರರು. ಆ ಶೂದ್ರರಲ್ಲಿ ಮಾಡಿಕೊಂಡಂತಹ ಹಲವಾರು ಜಾತಿಗಳು, ಅದು ಉದ್ಯೋಗ ಆಧಾರಿತವಾದಂತಹ ಜಾತಿಗಳು. ಹುಟ್ಟಿನಿಂದ ಅಲ್ಲ, ನಂತರದಲ್ಲಿ ನಾವು ಹುಟ್ಟಿನಿಂದ ಅದು ಇದು ಎಲ್ಲ ಮಾಡಿಕೊಂಡು ಬಂದಂತಹದ್ದು. ಇದು ನಮ್ಮ ಜಾತಿ ವ್ಯವಸ್ಥೆ. ಇನ್ನೂ ಕೂಡ ಆ ಜಾತಿಗೆ ಇಷ್ಟೆಲ್ಲ ನಾವು ಹೊಡೆದಾಡ್ತೀವಿ ಅಂದ್ರೆ ಎಂತಹ ನಾಗರಿಕ ಸಮಾಜದಲ್ಲಿ ಇದೀವಿ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಕೇಳ್ಕೋಬೇಕು. ನೀವು ಒಂದ್ಸಲಿ ಈ ಪ್ರಶ್ನೆನ ಕೇಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.